See, Ramsar sites-ಗಿಂತ ಮುಂಚೆ I'll tell you one point here, and then I'll come back to the Ramsar sites. Okay, Ramsar site ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅನ್ನೋ ಒಂದು ಲಿಸ್ಟ್ ಬರುತ್ತೆ. I have that PDF with me. I'll show in a while. So organizations partners to Ramsar. ಓಕೆ, ಈ ಒಂದು ಹೆಡ್ಲೈನ್ ಅಲ್ಲಿ PDF ಅಲ್ಲಿದೆ. ಸೊ ಇದನ್ನು ಕವರ್ ಅಪ್ ಮಾಡಿಕೊಂಡು ವಿಲ್ ಮೂವ್ ಆನ್ ಟು that particular PDF. Okay, see first one ನ್ಯಾಷನಲ್ ವೆಟ್ಲ್ಯಾಂಡ್ ಕಾನ್ಸರ್ವೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ನ್ಯಾಷನಲ್ ವೆಟ್ಲ್ಯಾಂಡ್ ಕಾನ್ಸರ್ವೇಷನ್ ಪ್ರೋಗ್ರಾಮ್. ಫೈನ್. ಸೊ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್ 1986 ಅಲ್ಲಿ ಲಾಂಚ್ ಆಗಿದೆ. ಓಕೆ, ಅಂಡ್ ಹ್ಯಾಸ್ ಐಡೆಂಟಿಫೈಡ್ ಮೋರ್ ದೆನ್ 100 ವೆಟ್ಲ್ಯಾಂಡ್ ಫಾರ್ ಅರ್ಜೆಂಟ್ ಪ್ರೊಟೆಕ್ಷನ್ ಅಂಡ್ ಕಾನ್ಸರ್ವೇಷನ್. ಏನು ಹೇಳ್ತಿದ್ದಾರೆ, ಈ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಇದೆಲ್ಲ, ಇದು ಲಾಂಚ್ ಆಗಿರುವಂಥ ಇಯರ್ ಯಾವುದು? 1986. ಓಕೆ, ಸೊ ಇಲ್ಲೇನು ಐಡೆಂಟಿಫೈ ಮಾಡಿದ್ದಾರೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಅಂತ ಬಂದಾಗ 100 ವೆಟ್ಲ್ಯಾಂಡ್ಸ್ಗಿಂತ ಜಾಸ್ತಿಯಾಗಿ, ಅಂದರೆ ಅಷ್ಟು ಹೇರಳವಾಗಿ ವೆಟ್ಲ್ಯಾಂಡ್ಸ್ಗಳು ಈ ಒಂದು ಪ್ರೋಗ್ರಾಮ್ ಅಲ್ಲಿ ದೊರಕಿದೆ. ಈ ಒಂದು ಪ್ರೋಗ್ರಾಮ್ ಥ್ರೂ ವೆಟ್ಲ್ಯಾಂಡ್ಸ್ನ ಫೈಂಡ್ ಔಟ್ ಮಾಡಿದ್ದಾರೆ, ಐಡೆಂಟಿಫೈ ಮಾಡಿದ್ದಾರೆ ಫಾರ್ ಅರ್ಜೆಂಟ್ ಪ್ರೊಟೆಕ್ಷನ್, ರಕ್ಷಣೆಗೋಸ್ಕರ, ಅಂಡ್ ಕಾನ್ಸರ್ವೇಷನ್, ಇನ್ ಆರ್ಡರ್ ಟು ಸ್ಟೋರ್ ದಮ್, ಇನ್ ಆರ್ಡರ್ ಟು ಪ್ರಿಸರ್ವ್ ದಮ್. ಓಕೆ, ಕನ್ಸರ್ವೇಷನ್ ಅಂದರೆ ಪ್ರಿಸರ್ವ್ ಮಾಡುವಂಥದ್ದು, ಸ್ಟೋರ್ ಅಂತಾನು ಕರಿಬೋದು ಇದನ್ನು. ಓಕೆ, understood? This particular program will move on to the next PDF of Ramsar site. Wait. Can you able to see the PDF now? Everyone? Be quick. Can you able to see the PDF? Okay, we'll move on to complete wetlands and Ramsar sites in India. So very important for your prelims perspective. See. So we have introduction of wetlands ಅಂದ್ರೆ ಏನು, ಇದೆಲ್ಲ ಆಲ್ರೆಡಿ ನೀವು ಎಕೋಲಜಿ ಎನ್ವೈರ್ಮೆಂಟ್ ಅಲ್ಲಿ ಓದಿರ್ತೀರಲ್ಲ. ಎವ್ರಿವನ್, ಹ್ಯಾವ್ ಯು ರೆಡ್ ಇನ್ ಅಂದ್ರೆ ವೆಟ್ಲ್ಯಾಂಡ್ಸ್ ಅಂದ್ರೆ ಏನು? ಯು ಹ್ಯಾವ್ ಅ ಓವರ್ವ್ಯೂ, ರೈಟ್? ಕೆಲವೊಂದು ಮ್ಯಾಪ್ಸ್ ನ ನೋಡ್ಕೊಳ್ಳೋಣ, ಇಂಪಾರ್ಟೆಂಟ್ ರಾಮ್ಸರ್ ಸೈಟ್ಸ್ ನ ಶೋ ಮಾಡುವಂಥದ್ದು. 75 ರಾಮ್ಸರ್ ಸೈಟ್ಸ್, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋದನ್ನ ಹೇಳ್ಕೊಡ್ತೀನಿ ನಾನು. ಓಕೆ, ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆ. ವಿಲ್ ಬಿ ಡೀಲಿಂಗ್ ವಿತ್ ದೋಸ್ ಕ್ವಶನ್ಸ್ ಇನ್ ಅವರ್ Kia app. Okay, Kia ಅಲ್ಲಿ ಕೊಡ್ತಾರಲ್ಲ, ಸೊ ದೋಸ್ ಕ್ವಶನ್ಸ್ ವಿಲ್ ರೆಫರ್. ಸಿ, ವೆಟ್ಲ್ಯಾಂಡ್ಸ್ ಅಂತ ಬಂದಾಗ, ವೆಟ್ಲ್ಯಾಂಡ್ಸ್ ಆರ್ ಏರಿಯಾಸ್ ಆಫ್ ಟ್ರಾನ್ಸಿಷನಲ್ ಝೋನ್ ದಟ್ ಈಸ್ ಅನ್ ಎಕೋಟೋನ್ ಬಿಟ್ವೀನ್ ಟೆರೆಸ್ಟ್ರಿಯಲ್ ಅಂಡ್ ಅಕ್ವೆಟಿಕ್ ಎಕೋಸಿಸ್ಟಮ್. ಇದೊಂದು ಟ್ರಾನ್ಸಿಷನಲ್ ಝೋನ್ ಅಂತ ಕರಿತೀವಿ. ಟ್ರಾನ್ಸಿಷನಲ್ ಝೋನ್ ಅಂದ್ರೆ ಮಿಕ್ಸ್ಚರ್ ಅಂತ ನಾನು ಹೇಳಿದ್ದೆ. ಮಿಕ್ಸ್ಚರ್ ಅವರ ಬ್ಲೆಂಡೆಡ್ ವರ್ಷನ್ ಅಂತ ಕರಿತೀವಿ, ಅಥವಾ ಹೈಬ್ರಿಡ್ ಮಾಡೆಲ್ ಆಫ್ ಬೋತ್. ಒಂದು ಯಾವ್ದ್ಯಾವುದು ಅಂದ್ರೆ ಟೆರೆಸ್ಟ್ರಿಯಲ್ ಅಂದ್ರೆ ಲ್ಯಾಂಡ್ ಬರುತ್ತೆ, ಭೂಮಿ. ಅಕ್ವೆಟಿಕ್ ಅಂದ್ರೆ ಮರೈನ್, ದಟ್ ಈಸ್ ವಾಟರ್. ಈ ಎರಡರ ಮಧ್ಯ ಇರುವಂತನ್ನ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಪ್ರೈಮರಿಲಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಅಡಾಪ್ಟೆಡ್ ಟು ಯೂನಿಕ್ ಹೈಡ್ರಿಕ್ ಸಾಯಿಲ್ ಅಂಡ್ ಹೈಡ್ರೋಫೈಟ್ಸ್. ಓಕೆ, ಇದು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ತರ ಅಡಾಪ್ಟ್ ಆಗುತ್ತೆ ಅಂದ್ರೆ ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೋಡಿದಾಗ ಯೂನಿಕ್ ಹೈಡ್ರಿಕ್ ಸಾಯಿಲ್ ಜೊತೆ ಆಮೇಲೆ ಹೈಡ್ರೋಫೈಟ್ಸ್. ಹೈಡ್ರೋಫೈಟ್ಸ್ ಅಂದ್ರೆ ಏನು? ಪ್ಲಾಂಟ್ಸ್ ಗ್ರೋವಿಂಗ್ ಓನ್ಲಿ ಆನ್ ದ ವಾಟರ್ ಇದ್ರೆ ಮಾತ್ರ ಕೆಲವೊಂದು ಸಸ್ಯಗಳು, ಪ್ಲಾಂಟ್ಸ್ಗಳು ಬೆಳೆಯುತ್ತವೆ. ಸೊ ಅದನ್ನ ಹೈಡ್ರೋ ಅಂದ್ರೆ ವಾಟರ್, ಹೈಡ್ರೋಫೈಟ್ಸ್ ಅಂತ ಕರಿತೀವಿ. ವಿತ್ ಪೀರಿಯಾಡಿಕ್ ಫ್ಲಡ್ಡಿಂಗ್ ಫ್ರಮ್ ಅಡ್ಜಸೆಂಟ್ ಡೀಪ್ ವಾಟರ್ ಆರ್ ವಾಟರ್ ಶೆಡ್, ದಟ್ ಈಸ್ ಸಾಲ್ಟ್ ವಾಟರ್ ಆಗಿರ್ಬೋದು, ಫ್ರೆಶ್ ವಾಟರ್ ಆಗಿರ್ಬೋದು, ಆರ್ ಬ್ರಾಕಿಶ್ ಹ್ಯಾಬಿಟಾಟ್ಸ್ ಗಳಲ್ಲಿ ಕಾಣ್ತೀವಿ. ವಾಟರ್ ಶೆಡ್ ಹ್ಯಾಬಿಟಾಟ್ಸ್. ಅಂಡರ್ಸ್ಟುಡ್? ಅಡ್ಜಸೆಂಟ್ ಡೀಪ್ ವಾಟರ್ ಇರುತ್ತೆ ಅಥವಾ ವಾಟರ್ ಶೆಡ್ ಹ್ಯಾಬಿಟಾಟ್ಸ್. ವಾಟರ್ ಶೆಡ್ ಹ್ಯಾಬಿಟಾಟ್ಸ್ ಅಂದ್ರೆ ಯಾವ್ದಾದ್ರು ಬರುತ್ತೆ? ಸಾಲ್ಟ್ ವಾಟರ್ ಅಲ್ಲಿ ಇರ್ಬೋದು, ಫ್ರೆಶ್ ವಾಟರ್ ಅಲ್ಲಿ ಇರ್ಬೋದು, ಅಥವಾ ಬ್ರಾಕಿಶ್ ವಾಟರ್ ಶೆಡ್ ಬರ್ಬೋದು. ಅಂಡರ್ಸ್ಟುಡ್? ದಿಸ್ ಈಸ್ ದ ಪ್ರಾಪರ್ ಡೆಫಿನೇಷನ್ ಆಫ್ ವೆಟ್ಲ್ಯಾಂಡ್ಸ್. ಅಂಡ್ ನೌ ವಿ ಹ್ಯಾವ್ 2 types of wetlands. ಸಿ, ಡೆಫಿನೇಷನ್ ಆಫ್ ವೆಟ್ಲ್ಯಾಂಡ್ಸ್ ಅಂತ ಇನ್ನು ನೋಡಿದಾಗ, Wetland Conservation and Management Rule 2017 and Ramsar Convention defines
ವೆಟ್ಲ್ಯಾಂಡ್ಸ್ ಆಸ್ ಏರಿಯಾಸ್ ಆಫ್ ಮಾರ್ಷ್ ಇರುತ್ತೆ, ಫೆನ್ ಇರುತ್ತೆ, ಪೀಟ್ ಲ್ಯಾಂಡ್ ಇರುತ್ತೆ, ಅವ್ರು ವಾಟರ್ ಅಂತ ಕರಿತೀವಿ ಅದನ್ನ. ವೆದರ್ ನ್ಯಾಚುರಲ್ ಇರ್ಬೋದು ಅಥವಾ ಆರ್ಟಿಫಿಷಿಯಲ್, ಮ್ಯಾನ್ ಮೇಡ್ ಆದ್ರೂ ಇರುತ್ತೆ, ಇಲ್ಲ ನೈಸರ್ಗಿಕವಾಗಿರೋದಾದ್ರೂ ಇರುತ್ತೆ, ಇಲ್ಲ ಆರ್ಟಿಫಿಷಿಯಲ್ ಅಂದ್ರೆ ಕೃತಕವಾಗಿರುವಂತದನ್ನ ಆರ್ಟಿಫಿಷಿಯಲ್ ಅಂತ ಕರಿತೀವಿ. ಪರ್ಮನೆಂಟ್ ಆರ್ ಟೆಂಪರರಿ ಇರುತ್ತೆ. ಓಕೆ, ವಿತ್ ವಾಟರ್ that is static or flowing, fresh, brackish or salt, including areas of marine water, the depth of which at low tide does not exceed 6 meters. 6 meters ಗಿಂತ ಜಾಸ್ತಿ ಎಕ್ಸೀಡ್ ಆಗಲ್ಲ ಅಂತ ಹೇಳ್ತಿದ್ದಾರೆ. Just go through the PDF. I'll share in tomorrow's class, not today, because once I'll complete the whole Ramsar Convention or Ramsar sites in India, then only I'll share this particular PDF. Tomorrow I'll share this particular PDF to all of you in the group, not today. Fine. Money plant. Okay, very good, Shweta. Well answered. What about Vishwanath? Brackish water andre anyone knows what is brackish water? Vishwanath is asking. Yeah, very good, Manjuna. Very good. Yes, Vishwanath, you don't know what is brackish water? Be quick. I'll tell in today's class only if you don't know. ಅದು ಕೂಡ ಸಾಲ್ಟ್ ತರನೇ ಇರುತ್ತೆ, ಅಂದ್ರೆ ಉಪ್ಪು ಇರುವಂತಹ ನೀರಿರುತ್ತಲ್ಲ, ಸಾಲ್ಟ್ ವಾಟರ್ನ ನಾವು ಇಲ್ಲ ಉಪ್ಪುಪ್ಪಾಗಿರುವಂತನ್ನ ಬ್ರಾಕಿಶ್ ಅಂತ ಕರೀತಾರೆ. ಓಕೆನಾ? ಮೋರ್ ಸ್ಯಾಲಿನಿಟಿ. ಯಾ, ವೆರಿ ಗುಡ್. ಸಿ, ಉಪ್ಪು ನೀರು ಅಥವಾ ತುಂಬಾ ಉಪ್ಪುಪ್ಪಾಗಿರುತ್ತೆ, ನೀರು ಉಪ್ಪುಪ್ಪಾಗಿದೆ ಅಂತ ಕರೀತಾರಲ್ಲ, ಯೂಶುವಲಿ ಹಳ್ಳಿ ಭಾಷೆಗಳಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದನ್ನ ನಾವು ಏನಂತ ಕರಿತೀವಿ? ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. ಓಕೆ, ಉಪ್ಪು ಮತ್ತು ಸಿಹಿ ಮಿಕ್ಸ್ಡ್ ಇರಲ್ಲ ಮಹೇಶ್. ಇಟ್ಸ್ ಅ ಕಂಪ್ಲೀಟ್ ಸಾಲ್ಟಿ ವಾಟರ್. ಸ್ಯಾಲಿನಿಟಿ ಜಾಸ್ತಿ ಇರೋದ್ರಿಂದ ನಿಮಗೆ ಸಿಹಿ ನೀರು ಅಲ್ಲಿ ಕಾಣಿಸಲ್ಲ ಮಿಕ್ಸ್ ಇದ್ರೂ ಸಹ. ಅಂಡರ್ಸ್ಟುಡ್? ಸಿ, ನೌ ವಿಲ್ ಮೂವ್ ಆನ್ ಟು ವಿಶ್ವನಾಥ್. ಹೋಪ್ ಯು ಅಂಡರ್ಸ್ಟುಡ್ ನೌ. ಸಾಲ್ಟ್ ಲೆವೆಲ್ ಜಾಸ್ತಿ ಇರುತ್ತೆ, ಸ್ಯಾಲಿನಿಟಿ ಲೆವೆಲ್ ಜಾಸ್ತಿ ಇರೋದ್ರಿಂದ ಅದು ಉಪ್ಪುಪ್ಪಾಗಿ ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಆ ಥರ ಬರುತ್ತೆ ಅದರದ್ದು. ಓಕೆ, ಸಿ ನೆಕ್ಸ್ಟ್ ಟೈಪ್ಸ್ ಆಫ್ ವೆಟ್ಲ್ಯಾಂಡ್. ವೆಟ್ಲ್ಯಾಂಡ್ ಅಲ್ಲಿ 2 ಟೈಪ್ಸ್ ಇದೆ ಮೇಜರ್ ಆಗಿ ನೋಡೋದಾದ್ರೆ. ಒಂದು ಕೋಸ್ಟಲ್ ಏರಿಯಾ ಅಲ್ಲಿ ಇರುವಂತ ವೆಟ್ಲ್ಯಾಂಡ್ಸ್, ಇನ್ನೊಂದು ಇನ್ಲ್ಯಾಂಡ್ ಅಂದ್ರೆ ಒಳಗಡೆ ಇರುವಂತ ವೆಟ್ಲ್ಯಾಂಡ್ಸ್. ಓಕೆ, ದೀಸ್ ವರ್ ದ ಮೇಜರ್ 2 ಟೈಪ್ಸ್. ಇದರಲ್ಲಿ ಕೋಸ್ಟಲ್ ವೆಟ್ಲ್ಯಾಂಡ್ಸ್ ಅಲ್ಲಿ 5 ಮೇಜರ್ ಸಬ್ ಟೈಪ್ಸ್ ಬರುತ್ತವೆ. ಕೋಸ್ಟಲ್ ಅಲ್ಲಿ 2, ಇನ್ಲ್ಯಾಂಡ್ ಅಲ್ಲಿ 3. ಸೊ ಟೋಟಲ್ ಆಗಿ ಎಷ್ಟಾಯ್ತು? 5 ಸಬ್ ಟೈಪ್ಸ್. ಓಕೆ, 5 ಸಬ್ ಟೈಪ್ಸ್ ಅಂಡ್ 2 ಮೇನ್ ಟೈಪ್ಸ್. ಮರೈನ್ ಸಬ್ ಟೈಪ್ ಬರೋದು ಕೋಸ್ಟಲ್ ಅಲ್ಲಿ, ಕರಾವಳಿ ತೀರದಲ್ಲಿ. ಓಕೆ, ಕೋಸ್ಟಲ್ ವೆಟ್ಲ್ಯಾಂಡ್ಸ್ ಇನ್ಕ್ಲೂಡಿಂಗ್ ಕೋಸ್ಟಲ್ ಲಗೂನ್ಸ್ ಬರುತ್ತೆ, ರಾಕಿ ಶೋರ್ಸ್ ಬರುತ್ತೆ, ಅಂಡ್ ಕೋರಲ್ ರೀಫ್. ಇದೆಲ್ಲ ಓದಿರ್ತೀರಲ್ಲ ನೀವು ಎನ್ವೈರ್ಮೆಂಟ್ ಅಲ್ಲಿ. ಸೊ ನೋ ನೀಡ್ ಟು ರಿಪೀಟ್, ವಿಲ್ ವೇಸ್ಟ್ ಲಾಟ್ ಆಫ್ ಟೈಮ್. ಓಕೆ, ಸೇಮ್ ಥಿಂಗ್ ಅಗೇನ್ ಅಂಡ್ ಅಗೇನ್ is not good here. So we are running with the time. So if you know it, then pretty well. Salt water. So it's almost the same. Salinity level ಜಾಸ್ತಿ ಇರೋದ್ರಿಂದ ಬ್ರಾಕಿಶ್ ವಾಟರ್ನ ಕೂಡ ಅದು ಕೂಡ ಸಾಲ್ಟ್ ಟಾಲರೆಂಟ್ ಆಗಿರೋದ್ರಿಂದ ಅದನ್ನ ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. ಅಲ್ಲಿ ಲೆಟ್ ಯು ನೋ ವಿಶ್ವನಾಥ್, ಡೋಂಟ್ ವರಿ. ಓಕೆ, ಸ್ಯಾಲಿನಿಟಿ ಲೆವೆಲ್ ಅಲ್ಲೂ ಕೂಡ ಜಾಸ್ತಿ ಇರುತ್ತೆ, ಜಸ್ಟ್ ಲೈಕ್ ಅ ಸಾಲ್ಟ್ ವಾಟರ್. ಓಕೆ, ಯು ಕ್ಯಾನ್ ರಿಸೆಂಬಲ್ ಫ್ಯೂ ಥಿಂಗ್ಸ್. ಫೈನ್. ಅಂಡ್ ನಾವು ಎಶ್ಚುರೈನ್ ಅಂತ ಬಂದಾಗ, ಅಥವಾ ಎಶ್ಚುರೀಸ್ ಅಂತಾನೂ ಕರೀತಾರೆ. ಇಟ್ ಇನ್ಕ್ಲೂಡ್ಸ್ ಡೆಲ್ಟಾಸ್, ಟೈಡಲ್ ಮಾರ್ಷಸ್ ಅಂಡ್ ಮ್ಯಾಂಗ್ರೂವ್ ಸ್ವಾಮ್ಸ್. ಇದರಲ್ಲಿ ಏನೇನು ಬರುತ್ತೆ? ಡೆಲ್ಟಾಸ್ಗಳು ಬರುತ್ತೆ, ಟೈಡಲ್ ಮಾರ್ಷಸ್ ಬರುತ್ತೆ, ಮ್ಯಾಂಗ್ರೂವ್ ಸ್ವಾಮ್ಸ್ ಬರುತ್ತೆ. ಓಕೆ, ಲ್ಯಾಕ್ಯುಸ್ಟ್ರೀನ್ ಅಲ್ಲಿ ಏನೇನು ನೋಡ್ತೀವಿ? ಇಟ್ ಈಸ್ ಅಂಡರ್ ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್ ಅಲ್ಲಿ ಬರುತ್ತೆ. ದೀಸ್ ಆರ್ ದ ವೆಟ್ಲ್ಯಾಂಡ್ಸ್ ಅಸೋಸಿಯೇಟೆಡ್ ವಿತ್ ಲೇಕ್ಸ್ ಜೊತೆ ಅಸೋಸಿಯೇಟ್ ಆಗಿರೋದು ಯಾವುದು? ಲ್ಯಾಕ್ಯುಸ್ಟ್ರೀನ್ ಅಂತ ಕರಿತೀವಿ. ಎಲ್ ಫಾರ್ ಲೇಕ್, ಎಲ್ ಫಾರ್ ಲ್ಯಾಕ್ಯುಸ್ಟ್ರೀನ್. ರಿವರೈನ್ ಅಂತ ಬಂದಾಗ, ದೀಸ್ ವೆಟ್ಲ್ಯಾಂಡ್ಸ್ ಅಲಾಂಗ್ ರಿವರ್ಸ್ ಅಂಡ್ ಸ್ಟ್ರೀಮ್ಸ್. ಓಕೆ, ಸ್ಟ್ರೀಮ್ಸ್ ಅಂತ ಬಂದಾಗ ಈಗ ಸತ್ಲಜ್ ಬರುತ್ತೆ, ಬಿಯಾಸ್, ಚಂಬಲ್ ಎಲ್ಲ ಸ್ಟ್ರೀಮ್ಸ್, ಅದನ್ನ ರಿವರ್ ಸ್ಟ್ರೇನ್ಸ್ ಅಂತಾನೂ ಕರಿತೀವಿ. ಸೊ ಇಟ್ ಈಸ್ ಅಲಾಂಗ್ ರಿವರ್ಸ್ ಅಂಡ್ ದೇರ್ ಸ್ಟ್ರೀಮ್ಸ್. ಓಕೆ, 5th ಒನ್ ಪ್ಯಾಲಿಸ್ಟ್ರೈನ್ ಅಂತ, ಮಾರ್ಷಿ ಅಂತ ಕರಿತೀವಿ ಅದನ್ನ. ಸೊ ವಿಲ್ ಹ್ಯಾವ್ ಮಾರ್ಷಸ್, ಸ್ವಾಮ್ಸ್ ಅಂಡ್ ಬಾಕ್ಸ್. ಓಕೆ, ಡೋಂಟ್ ಗೆಟ್ ಇನ್ ಟು ದ ಅಂದ್ರೆ ಎವ್ರಿ ವರ್ಡ್ ಟು ವರ್ಡ್ ಬೇಕಾಗಿಲ್ಲ.
try to remember, okay, what and all includes in one particular subtype. And whenever prelims examination ಅಲ್ಲಿ ಯಾವ ತರ ಕ್ವಶನ್ ಕೇಳ್ತಾರೆ ಅಂದ್ರೆ lagoons, rocky shores, coral reef, wetlands were the ಪಾರ್ಟ್ ಆಫ್ ವಿಚ್ ಆಫ್ ದ ವೆಟ್ಲ್ಯಾಂಡ್ಸ್ ಅಂತ ಕೇಳ್ಬೋದು, ಅಥವಾ ಟೈಪ್ ಆಫ್ ಇಟ್ ಇನ್ಕ್ಲೂಡ್ಸ್, ಇಲ್ಲಾಂದ್ರೆ ಮರೈನ್ ಅಲ್ಲಿ ಬರುವಂತ ಮರೈನ್ ಅಂತ ಅವ್ರು ಕೊಡಲ್ಲ, ಬಟ್ ದೇ ಕ್ಯಾನ್ ಆಸ್ಕ್ ಲೈಕ್ ಲಗೂನ್ಸ್, ರಾಕಿ ಶೋರ್ಸ್ ಅಂಡ್ ಕೋರಲ್ ಲೀಫ್, these comes under coastal wetlands, but ಅದ್ರ ಸಬ್ ಟೈಪ್ಸ್ ಯಾವುದು ಅಂತ ಕೇಳ್ಬೋದು. ಅಥವಾ ಟ್ವಿಸ್ಟ್ ಆಗಿ ಕೇಳ್ತಾರೆ, ಡೈರೆಕ್ಟ್ಲಿ ದೇ ನೆವರ್ ಗೋನ್ ಆಸ್ಕ್ ದೀಸ್ ಸಾರ್ಟ್ ಆಫ್ ಕ್ವೆಶನ್ಸ್ nowadays because it's been quite long years, long decades now. So you'll not get factual questions as we do get in KPSC exams. Fine, it is altogether a different ball game nowadays. Okay. See, next comes difference between lakes and wetlands. Lakesigu ಮತ್ತೆ wetlandsigu ಏನು ಡಿಫ್ರೆನ್ಸ್ ಅಂತ ನೋಡಿದಾಗ ವ್ಯತ್ಯಾಸಗಳು ಏನು, ಜಸ್ಟ್ ಗೋ ಥ್ರೂ ದಿಸ್ PDF. ಓಕೆ, ಕ್ಯಾರೆಕ್ಟರಿಸ್ಟಿಕ್ ಕಂಪ್ಯಾರಿಸನ್ ಲೆವೆಲ್ ಅಲ್ಲಿ ವ್ಯತ್ಯಾಸ ನೋಡೋದಾದ್ರೆ ಫಾರ್ಮೇಶನ್ ಯಾವ ತರ ಆಗುತ್ತೆ, ವೆಟ್ಲ್ಯಾಂಡ್ಸ್ ಯಾವ ತರ ಫಾರ್ಮ್ ಆಗುತ್ತೆ, ಲೇಕ್ಸ್ ಯಾವ ತರ ಫಾರ್ಮ್ ಆಗುತ್ತೆ. ಸಿ ಮೋಸ್ಟ್ಲಿ ಜಿಯೋಮಾರ್ಫಿಕ್ ಪ್ರಾಸೆಸ್ ಬರುತ್ತೆ, ಅಲ್ಲಿ ರಾಕ್, ದೊಡ್ಡ ದೊಡ್ಡ ಕಲ್ಲುಗಳು, ಸೆಡಿಮೆಂಟ್ಸ್ ಬರುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ಸ್ ಬರುತ್ತೆ, ಅಂಡ್ ಫ್ಲೂವಿಯಲ್ ಪ್ರಾಸೆಸ್ ಬರುತ್ತೆ. ಫ್ಲೂವಿಯಲ್ ಪ್ರಾಸೆಸ್ ಅಂದ್ರೆ ಗ್ಲೇಷಿಯರ್ ಡ್ಯಾಮ್ಡ್ ರಿವರ್ಸ್ ಬರುತ್ತೆ, ರಿವರ್ ಫ್ಲಡ್ ಪ್ಲೇನ್ಸ್ ಬರುತ್ತವೆ, ಬ್ಯಾಕ್ ವಾಟರ್ಸ್ ಬರುತ್ತೆ, ಅಂಡ್ ಲೇಕ್ಸ್. ಸೊ ಈ ತರ ಫಾರ್ಮ್ ಆಗುತ್ತೆ ಯಾವುದು, ವೆಟ್ಲ್ಯಾಂಡ್ಸ್. ಸೊ ಲೇಕ್ಸ್ ಯಾವ ತರ ಫಾರ್ಮ್ ಆಗುತ್ತೆ, ಟೆಕ್ಟಾನಿಕ್ ಬರುತ್ತೆ, ಫ್ಲೂವಿಯಲ್ ಅಂದ್ರೆ ಗ್ಲೇಷಿಯಲ್ ಮೆಲ್ಟ್ ಆಗೋದಾಗಿರ್ಬೋದು, ಆಕ್ಸ್ಬೋ ಲೇಕ್ ಆಗಿರ್ಬಹುದು, ಆಲ್ಕಾನಿಕ್ ಆಕ್ಟಿವಿಟಿಯಿಂದ ಲೇಕ್ಸ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಕ್ರೇಟರ್ ಲೇಕ್ಸ್ ಅಂತಾನು ಕರಿತೀವಿ. ಜಿಯೋಮಾರ್ಫಿಕ್ ಪ್ರೊಸೆಸಸ್ ಇಂದಾನು ಲೇಕ್ಸ್ ಫಾರ್ಮ್ ಆಗುತ್ತೆ, ಇರೋಷನ್ ಆಗಿರ್ಬೋದು, ಡಿಪೋಸಿಷನ್ ಇಂದ ಆಗುತ್ತೆ. ಯಾವುದು ಜಿಯೋಮಾರ್ಫಿಕ್ ಪ್ರಾಸೆಸಸ್ ಅಂತ ಬಂದಾಗ ಅಲ್ಲಿ ಇರೋಷನ್ ಆಗುತ್ತೆ, ಡಿಪೋಸಿಷನ್ ಕೂಡ ಆಗುತ್ತೆ. ಓಕೆ, ಅಂಡ್ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಇಂದ ಕೂಡ ಲೇಕ್ಸ್ ಗಳು ಫಾರ್ಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಫೈನ್. ನೇಚರ್ ಆಫ್ ವಾಟರ್ ಬಾಡೀಸ್ ನೇಚರ್ ಯಾವ ತರ ಇರುತ್ತೆ, ವಾಟ್ಸ್ ದ ಟೈಪ್ ಆರ್ ದ ನೇಚರ್ ಆಫ್ ವಾಟರ್ ಬಾಡೀಸ್ ಅಂತ ನೋಡಿದಾಗ ವೆಟ್ಲ್ಯಾಂಡ್ಸ್ ಕ್ಯಾನ್ ಬಿ ಪರ್ಮನೆಂಟ್ ಆರ್ ಟೆಂಪರರಿ, ಸ್ಟ್ಯಾಟಿಕ್ ಆರ್ ಫ್ಲೋವಿಂಗ್. ಪರ್ಮನೆಂಟು ಇರ್ಬೋದು, ಇಲ್ಲ ಟೆಂಪರರಿನೂ ಆಗಿರುತ್ತೆ, ಇಲ್ಲ ಅಂದ್ರೆ ಸ್ಟ್ಯಾಟಿಕ್ ಅಥವಾ ಫ್ಲೋವಿಂಗ್ ಆಗಿರುತ್ತೆ. ಓಕೆ, ಸ್ಟ್ಯಾಟಿಕ್ ಅಂದ್ರೆ ಸ್ಟೇಷನರಿ, ಅಂದ್ರೆ ಒಂದೇ ಪ್ಲೇಸ್ ಅಲ್ಲಿ ಇರುವಂತದ್ದು, ಇಲ್ಲ ಫ್ಲೋ ಆಗ್ತಾ ಇರುತ್ತೆ, ಹರಿತಾ ಇರುತ್ತೆ ಅಂತ ವಾಟರ್ ಬಾಡೀಸ್. ಇಲ್ಲಿ ಪರ್ಮನೆಂಟ್ ಅಥವಾ ಪೆರೇನಿಯಲ್ ಸ್ಟ್ಯಾಂಡಿಂಗ್ ಇರುತ್ತೆ. ಓಕೆ, ಇಲ್ಲಾಂದ್ರೆ ಸ್ಟ್ಯಾಟಿಕ್. ಸೊ ಆಲ್ಮೋಸ್ಟ್ ಸೇಮ್. ಕೆಲವೊಂದು ಇಲ್ಲಿ ಪರ್ಮನೆಂಟು ಇದೆ, ಟೆಂಪರರಿನೂ ಇದೆ, ಇಲ್ಲಿ ಸ್ಟ್ಯಾಟಿಕ್ ಇದೆ, ಇಲ್ಲೂ ಕೂಡ ಸ್ಟ್ಯಾಟಿಕ್ ಇದೆ. ಸ್ಟೇಷನರಿ ಅಂತ ಕರೀತಾರೆ ಸ್ಟ್ಯಾಟಿಕ್ ನ, ಅಂದ್ರೆ ಫ್ಲೋ ಆಗ್ತಿರಲ್ಲ, ಒಂದೇ ಕಡೆ ನಿಂತ್ಕೊಂಡಿರೋದನ್ನ ಸ್ಟ್ಯಾಟಿಕ್ ಅಂತ ಕರಿತೀವಿ. ಪೆರೇನಿಯಲ್ ಸ್ಟ್ಯಾಂಡಿಂಗ್ ಅಂದ್ರೆ ಅದು ಕೂಡ ಒಂಥರ, ಸಿ ಎನಿ ಒನ್ ಆಫ್ ಯು ನೋಸ್ ವಾಟ್ ಈಸ್ ಪೆರೇನಿಯಲ್ ಸ್ಟ್ಯಾಂಡಿಂಗ್? ಹ್ಯಾವ್ ಯು ಸ್ಟಡಿಡ್ ಇನ್ ಎನ್ವೈರ್ಮೆಂಟ್? Be quick if you know it. Yes, be quick. ಪೆರೇನಿಯಲ್ ಸ್ಟ್ಯಾಂಡಿಂಗ್ ಅಂದ್ರೆ ತುಂಬಾ ಕನ್ನಡದಲ್ಲಿ ಹೇಳೋದಾದ್ರೆ ದೀರ್ಘ ಕಾಲದವರೆಗೂ ನಿಂತ್ಕೊಂಡಿರೋದನ್ನ ಏನಂತ ಕರಿತೀವಿ, ಪೆರೇನಿಯಲ್ ಸ್ಟ್ಯಾಂಡಿಂಗ್ ಅಂತ. ಅಂಡರ್ಸ್ಟುಡ್? ಇದು ಫ್ಲೋವಿಂಗ್ಗೂ ಬರುತ್ತೆ ವೆಟ್ಲ್ಯಾಂಡ್ಸ್, ಬಟ್ ವೆರಿನ್ ಲೇಕ್ಸ್ ಆರ್ ನಾಟ್ ದಟ್ ಫ್ಲೋವಿಂಗ್, ಅಂದ್ರೆ ಫ್ಲೋವಿಂಗ್ ಲೆವೆಲ್ ಅಲ್ಲಿ ಇರಲ್ಲ, ಪರ್ಮನೆಂಟ್ ಆಗಿರುತ್ತೆ, ಪೆರೇನಿಯಲ್ ಸ್ಟ್ಯಾಂಡಿಂಗ್ ಇರುತ್ತೆ, ಸ್ಟ್ಯಾಟಿಕ್. ಸೊ ದೀಸ್ ವರ್ ದ ಡಿಫರೆನ್ಸ್ ಬಿಟ್ವೀನ್ ವೆಟ್ಲ್ಯಾಂಡ್ಸ್ ಅಂಡ್ ಲೇಕ್ಸ್. ಟ್ರೈ ಟು ರಿಮೆಂಬರ್. ಪ್ರೊಡ್ಯೂಸರ್ಸ್ ಅಂತ ಬಂದಾಗ ಇಲ್ಲಿ ಮ್ಯಾಕ್ರೋಫೈಟ್ಸ್ ಇಂದ ಪ್ರೊಡ್ಯೂಸ್ ಆಗುತ್ತವೆ, ಸೀ ಗ್ರಾಸಸ್ ಆಗಿರ್ಬೋದು, ಆಲ್ಗೆ ಆಗಿರ್ಬೋದು, ಮಾಸಸ್ ಆಗಿರ್ಬೋದು. ಸೊ ದೀಸ್ ವರ್ ವೆರಿ ರಿಚ್ ಇನ್ ಬಯೋಡೈವರ್ಸಿಟಿ, and these were phytoplankton. What is phytoplankton? Answer me. Answer in the comment section. What is phytoplankton? Next, trophic and productivity status. Generally the eutrophic ಆಗಿರುತ್ತೆ, ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂಡ್ ಸಪೋರ್ಟ್ಸ್ ಡೆನ್ಸ್ ಪ್ಲಾಂಟ್. ತುಂಬಾ ದಟ್ಟವಾಗಿರುವಂತ ಪ್ಲಾಂಟ್ಸ್ ನ ಸಪೋರ್ಟ್ ಮಾಡುತ್ತೆ. ಡೆನ್ಸ್ ಪ್ಲಾಂಟ್ ಪಾಪ್ಯುಲೇಷನ್ ವಿತ್ ಹೈ ಪ್ರೊಡಕ್ಟಿವಿಟಿ ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ ಬಿಕಾಸ್ ಆಫ್ ಯೂಟ್ರೋಫಿಕ್. ಓಕೆ, ಅದು ಯಾಕೆಂದ್ರೆ ನ್ಯೂಟ್ರಿಯೆಂಟ್ಸ್ ಅಲ್ಲಿ ತುಂಬಾ ರಿಚ್ ಆಗಿರುತ್ತೆ, ಆಮೇಲೆ ಡೆನ್ಸ್ ಪ್ಲಾಂಟ್ ಪಾಪ್ಯುಲೇಷನ್ಗೆ ಸಹಾಯ ಮಾಡುತ್ತೆ, ಸಪೋರ್ಟ್ ಮಾಡ್ತಿರುತ್ತೆ, ಹಾಗಾಗಿ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಲೇಕ್ಸ್ ಅಂತ ಬಂದಾಗ ಜನರಲಿ ಒಲಿಗೋಟ್ರೋಫಿಕ್ ಅಂತ ಕರಿತೀವಿ. ಒಲಿಗೋಟ್ರೋಫಿಕ್ ಅಂದ್ರೆ ಪೂವರ್ ಆಗಿರುತ್ತೆ ಯಾವ್ದ್ರಲ್ಲಿ, ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಅಲ್ಲಿ. ಓಕೆ, ವಿತ್ ಲೋ ಪ್ರೊಡಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ. ಬಟ್ ವೆರಿನ್ ವೆಟ್ಲ್ಯಾಂಡ್ಸ್ ಅಂತ ಬಂದಾಗ ಹೈ ಪ್ರೊಡಕ್ಟಿವಿಟಿ ಕಾಣ್ತೀವಿ ಬಿಕಾಸ್ ಆಫ್ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇನ್ ಯೂಟ್ರೋಫಿಕ್. ಓಕೆ, ನೆಕ್ಸ್ಟ್ ಸೈಜ್ ಮತ್ತೆ ಬಯೋಡೈವರ್ಸಿಟಿ ಕಾನ್ಸರ್ವೇಷನ್ ನೋಡಿದಾಗ ಜನರಲಿ ದೇ ಆರ್ ವೆರಿ ಸ್ಮಾಲ್ ವಾಟರ್ ಬಾಡೀಸ್ ಕ್ಯಾರಿಂಗ್ ಹೈ ಸಿಗ್ನಿಫಿಕೆನ್ಸ್ ಟು ಬಯೋಡೈವರ್ಸಿಟಿ ಕಾನ್ಸರ್ವೇಷನ್. ವೇರ್ ಇನ್ ಲೇಕ್ಸ್ ಅಂತ ನೋಡಿದಾಗ
they can be small or large water bodies. They can either be small or large water bodies. Two types of water bodies we do have. One is small, the other one is large. Okay, so lakes anta bandaga either they are smaller water bodies or the larger water bodies that generally carries less amount of less significance as compared to wetlands. Wetlands ke compare ಮಾಡಿದಾಗ these will carry ಏನು ತುಂಬಾ ಕಡಿಮೆ ಸಿಗ್ನಿಫಿಕೆನ್ಸ್ ಅನ್ನ ತಗೊಂಡು ಹೋಗುತ್ತೆ, ಜೊತೆಲಿ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ ವೆನ್ ವಿ ಡೂ ಕಂಪೇರ್ ಇಟ್ ವಿತ್ ವೆಟ್ಲ್ಯಾಂಡ್ಸ್. ಥರ್ಮಲ್ ಸ್ಯಾಟಿಸ್ಫ್ಯಾಕ್ಷನ್ ಯಾವ ಥರ, ಸಾರಿ ಸ್ಟ್ರಾಟಿಫಿಕೇಶನ್ ಯಾವ ಥರ ಇರುತ್ತೆ, ಥರ್ಮಲ್ ಸ್ಟ್ರಾಟಿಫಿಕೇಶನ್ ಯಾವ ಥರ ಇರುತ್ತೆ ಅಂದರೆ ವೈಲ್ ವೆಟ್ಲ್ಯಾಂಡ್ಸ್ ಅಲ್ಲಿ ಇಟ್ಸ್ ನಾಟ್ ಎಟ್ ಆಲ್ ಪ್ರೆಸೆಂಟ್, ಇಟ್ ಈಸ್ ಕಂಪ್ಲೀಟ್ಲಿ ಆಬ್ಸೆಂಟ್. ವೆರಿನ್ ಲೇಕ್ಸ್ ಅಲ್ಲಿ ಥರ್ಮಲ್ ಸ್ಟ್ರಾಟಿಫಿಕೇಶನ್ ವಿಲ್ ಹ್ಯಾವ್ ಅ ಪ್ರೆಸೆನ್ಸ್. Okay, it has its own presence in lakes, but wherein when we do compare it with wildlife sanctuaries, it's mostly be absent or not present at all. What is thermal stratification? Any one of you? Yes. ವಾರ್ಮ್ ವೆದರ್ ಇರುತ್ತಲ್ಲ, ವಾರ್ಮ್ ಅಂತ ಸ್ವಲ್ಪ ಚಳಿ ಲೆವೆಲಲ್ಲಿ ಇರುತ್ತಲ್ಲ, ವಾರ್ಮ್ ವೆದರ್ ಇದ್ದಾಗ ಏನಾಗುತ್ತೆ, ದೀಸ್ ಲೇಕ್ ಇದು ಸ್ಟ್ರಾಟಿಫಿಕೇಶನ್ ಲೇಕ್ ಏನು ಮಾಡುತ್ತೆ, ದೀಸ್ ಹ್ಯಾವ್ ದ ಟೆಂಡೆನ್ಸಿ ಆಫ್ ಲೇಕ್ಸ್ ಯಾವ ಥರ ಆಗುತ್ತೆ, ಟೆಂಡೆನ್ಸಿ ಆಫ್ ಲೇಕ್ಸ್ ಓಕೆ ಟು ಫಾರ್ಮ್ ಸಪರೇಟ್ and distinct ಅಂದ್ರೆ ಡಿಫರೆಂಟ್ ಅಂತ. ಓಕೆ, ಡಿಸ್ಟಿಂಕ್ಟ್ thermal layers during warm weather. ವಾರ್ಮ್ ವೆದರ್ ಅಲ್ಲಿ ಈ ಸಪರೇಟ್ ಮತ್ತೆ ಏನಂತಾರೆ ಡಿಫ್ರೆಂಟ್ ಆಗಿರುವಂತಹ ಥರ್ಮಲ್ ಲೇಯರ್ಸ್ನ ಏನು ಮಾಡುತ್ತೆ, ಫಾರ್ಮ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ದೀಸ್ ಹ್ಯಾವ್ ದ ಟೆಂಡೆನ್ಸಿ ಟು ಫಾರ್ಮ್ ಸಪರೇಟ್ ಆ್ಯಂಡ್ ಡಿಸ್ಟಿಂಕ್ಟ್ ಥರ್ಮಲ್ ಲೇಯರ್ಸ್ ಡ್ಯೂರಿಂಗ್ ದ ವಾರ್ಮ್ ವೆದರ್. ಓಕೆ, ವಾರ್ಮ್ ವೆದರ್ ಇದ್ದಾಗ ಅವಾಗ ಏನಾಗುತ್ತೆ, ಸಪರೇಟ್ ಆಗಿ ಮತ್ತೆ ಡಿಫ್ರೆಂಟ್ ಆಗಿ ಥರ್ಮಲ್ ಲೇಯರ್ಸ್ನ ಕ್ರಿಯೇಟ್ ಮಾಡುವಂತಹ ಅಥವಾ ಫಾರ್ಮ್ ಮಾಡುವಂತಹ ಕೆಲಸ ಈ ಸ್ಟ್ರಾಟಿಫಿಕೇಶನ್ ಮಾಡುತ್ತೆ. ದಟ್ ಈಸ್ ಥರ್ಮಲ್ ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ಓಕೆ, ಫೈನ್. ನೆಕ್ಸ್ಟ್, ಸಿ ವೈ ಸಮ್ ಲೇಕ್ಸ್ ಅಂಡ್ ರಿವರ್ಸ್ ಸ್ಟ್ರೆಚಸ್ ಆರ್ ವೆಟ್ಲ್ಯಾಂಡ್ಸ್. ಯಾಕೆ ಕೆಲವೊಂದು ಲೇಕ್ಸ್ಗಳು, ಸರೋವರಗಳು ಅಥವಾ ಕೆಲವೊಂದು ನದಿಗಳು ಸ್ಟ್ರೆಚಸ್ ಇರುತ್ತಲ್ಲ, ಸ್ಟ್ರೇನ್ಸ್ ಆಗಿರ್ಬೋದು ಅಥವಾ ಅದ್ರ ಸ್ಟ್ರೀಮ್ಸ್ ಆಗಿರ್ಬೋದು, ವೆಟ್ಲ್ಯಾಂಡ್ಸ್ ಆಗಿರಕ್ಕೆ ಸಾಧ್ಯ ಅಂತ ಕೇಳಿದ್ದಾರೆ. ಸೊ ಜಸ್ಟ್ ಗೋ ಥ್ರೂ ದ explanation because I will not be teaching all these things. It has been already covered in ecology and environment, right? ಕೆಲವೊಂದು ಲೇಕ್ಸ್ ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್ ಅನ್ನೋದು 12 meters ಡೆಪ್ತ್ ಇರುತ್ತೆ. ಉಲಾರ್ ಲೇಕ್ 14 meter ಡೆಪ್ತ್ ಅಲ್ಲಿ ಇರುತ್ತೆ. ಅಂದ್ರೆ ಅಷ್ಟು ಆಳವಾಗಿರುವಂತಹ ಒಂದು 2 ಲೇಕ್ಸ್. ಯಾವುದು? ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್ ಅಂಡ್ ಅದರ್ ಒನ್ ಈಸ್ ಉಲಾರ್ ಲೇಕ್ ಅಂತಾನು ಕರೀತಾರೆ. ಓಕೆ, ಅಂಡ್ ರಿವರ್ ಸ್ಟ್ರೆಚಸ್. See, please try to read everything such as Upper Ganga, Bridge Ghat ಇಂದ ನರೋರಾ ಸ್ಟ್ರೆಚ್ ವರೆಗೆ ಇರುತ್ತಲ್ಲ. See, all these are very important. ಅಪ್ಪರ್ ಗಂಗಾ ಅಂದ್ರೆ ಯಾವ್ದು ಬರುತ್ತೆ, ಬ್ರಿಡ್ಜ್ ಘಾಟ್ ಇಂದ ನರೋರಾ ಸ್ಟ್ರೆಚ್ ವರೆಗೂ ಬರುವಂತದ್ನ ಅಪ್ಪರ್ ಗಂಗಾ ಅಂತ ಕರಿತೀವಿ. ಆರ್ ಕನ್ಸಿಡರ್ಡ್ ಆಸ್ ವೆಟ್ಲ್ಯಾಂಡ್ಸ್ ಅಂಡರ್ Ramsar sites by the criteria mentioned under the Ramsar Convention and under Article 2.1 of the Convention. Understood? ಸೊ ಯಾಕೆ ಇದನ್ನ ವೆಟ್ಲ್ಯಾಂಡ್ಸ್ ಅಂತ ಕರೀತಾರೆ? ಕೆಲವೊಂದು ಲೇಕ್ಸ್ನ ಮತ್ತೆ ಕೆಲವೊಂದು ರಿವರ್ ಸ್ಟ್ರೆಚಸ್ನ ಯಾಕೆ ವೆಟ್ಲ್ಯಾಂಡ್ಸ್ ಅಂತ ಯಾಕೆ ಕರಿತೀವಿ? ಓಕೆ, ಆರ್ಟಿಕಲ್ 2.1 ಅಂತ ಓದಿದ್ವಲ್ಲ, ಏನ್ ಹೇಳುತ್ತೆ ಅದು? ಆರ್ಟಿಕಲ್ 2.1 ಆಫ್ ದ ಕನ್ವೆನ್ಷನ್ ಪ್ರೊವೈಡ್ಸ್. ಈ ಒಂದು ಕನ್ವೆನ್ಷನ್ ಆರ್ಟಿಕಲ್ 2.1 ಏನ್ ಪ್ರೊವೈಡ್ ಮಾಡುತ್ತೆ ಅಂತ ನೋಡಿದಾಗ, ವೆಟ್ಲ್ಯಾಂಡ್ಸ್ ಮೇ ಇನ್ಕ್ಲೂಡ್ ರೈಪೇರಿಯನ್ ಅಂಡ್ ಕೋಸ್ಟಲ್ ಝೋನ್ಸ್ನ ಇನ್ಕ್ಲೂಡ್ ಮಾಡುತ್ತೆ. ಅಡ್ಜಸೆಂಟ್ ಟು ದ ವೆಟ್ಲ್ಯಾಂಡ್ಸ್ ಅಕ್ಕಪಕ್ಕನೇ ಇರುತ್ತೆ ಅಡ್ಜಸೆಂಟ್ ಅಂತ ಬಂದಾಗ. ಅಂಡ್ ಐಲ್ಯಾಂಡ್ಸ್, ದ್ವೀಪಗಳು, ಆರ್ ಬಾಡೀಸ್ ಆಫ್ ಮರೈನ್ ವಾಟರ್. ಓಕೆ, ಮರೈನ್ ವಾಟರ್ ಅಂದ್ರೆ ಇವಾಗಲೇ ನಾವು ಓದಿದ್ವಲ್ಲ ಟೆರೆಸ್ಟ್ರಿಯಲ್ ಮತ್ತೆ ಅಕ್ವೆಟಿಕ್ ಅಂತ. ಸೊ ಆ ಥರ ಅಕ್ವೆಟಿಕ್ ಅಂತ ಬಂದಾಗ ಅದು ಮರೈನ್ ಲೆವೆಲ್ ಆಗಿರುತ್ತೆ.
marine water deeper than 6 meters at low tide lying within the wetlands. So try to remember what is Article 2.1 of the convention. Okay, Bandhu, Vembanad Coal Wetland is the best example, and other one is Uller Lake. Try to remember. And one more is Upper Ganga river stretches anta bandaga ಯಾವುದು ಅಪ್ಪರ್ ಗಂಗಾ ಬರುತ್ತೆ. ಅದು ಎಲ್ಲಿಂದ ಶುರು ಆಗುತ್ತೆ? ಬ್ರಿಡ್ಜ್ ಘಾಟ್ ಇಂದ ಪ್ರಾರಂಭ ಆಗಿ ನರೋರಾ ಸ್ಟ್ರೆಚ್ ವರೆಗೂ ಇರುವಂತದ್ದು ಅಪ್ಪರ್ ಗಂಗಾ ಅಂತ ಕರಿತೀವಿ. ಪ್ಲೀಸ್ ಟು ರಿಮೆಂಬರ್ ಸಮ್ ಲೇಕ್ಸ್ ಅಂಡ್ ರಿವರ್ ಸ್ಟ್ರೆಚಸ್ ಯಾಕೆ ವೆಟ್ಲ್ಯಾಂಡ್ಸ್ ಆಗಿದೆ ಯಾವ್ದ್ಯಾವ್ದು ಅಂತ ಕೇಳಿದಾಗ ದೀಸ್ ತ್ರೀ ವರ್ ದ ಬೆಸ್ಟ್ ಎಕ್ಸಾಂಪಲ್. ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್, ಉಲರ್ ಲೇಕ್ ಅಂಡ್ ರಿವರ್ ಸ್ಟ್ರೆಚಸ್ ಅಂತ ಬಂದಾಗ ಅಪ್ಪರ್ ಗಂಗಾ ಬರುತ್ತೆ. ಬ್ರಿಡ್ಜ್ ಘಾಟ್ ಇಂದ ನರೋರಾ ಸ್ಟ್ರೆಚ್ ವರೆಗೂ ಎಕ್ಸ್ಟೆಂಡ್ ಆಗಿರುವಂತದ್ನ ಅಪ್ಪರ್ ಗಂಗಾ ಅಂತ ಕರಿತೀವಿ. ಅಂಡರ್ಸ್ಟುಡ್? And these were mentioned under the Ramsar Convention under Article 2.1 of the Convention. Any doubts till here? So criteria anta bandaga, just go through the PDF. Not that important, but for your understanding, you can go through it. Have a glance. Try to read by your own at least once. Criteria for identifying wetlands of international importance ಏನೇನಿದೆ ಅಂತ ಒಂದ್ಸಾರಿ ನೋಡ್ಕೊಳ್ಳಿ, ಕಣ್ ಹಾಯಿಸಿ, ಸರಿನಾ? ನೆಕ್ಸ್ಟ್, ವೆಟ್ಲ್ಯಾಂಡ್ ರೆಗ್ಯುಲೇಷನ್ ಇನ್ ಇಂಡಿಯಾ. ರೆಗ್ಯುಲೇಷನ್ ಯಾವ ತರ ಮಾಡಿದ್ದಾರೆ ವೆಟ್ಲ್ಯಾಂಡ್ ಅಂತ ಬಂದಾಗ ಕನ್ಸರ್ವೇಷನ್ ಅಂಡ್ ಮ್ಯಾನೇಜ್ಮೆಂಟ್ ರೂಲ್ 2017. ದೀಸ್ ವರ್ ಇಂಪಾರ್ಟೆಂಟ್ ಫಾರ್ ಮೇನ್ಸ್ ಪರ್ಸ್ಪೆಕ್ಟಿವ್, ನಾಟ್ ಇಂಪಾರ್ಟೆಂಟ್ ಫಾರ್ ಫಿಲಿಮ್ಸ್. ಸೊ ಐಲ್ ಸ್ಕಿಪ್ ದಿಸ್ ಟು, ನಾಟ್ ದಟ್ ಇಂಪಾರ್ಟೆಂಟ್. ಗ್ಲಾನ್ಸ್ ಒನ್ಸ್, ಓಕೆ, ಒಂದ್ಸಾರಿ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಏನಿದೆ ಅಂತ. ಫೈನ್. ಸೊ ನೌ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅಸ್ ಇಸ್ ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್. ಅಂಡರ್ಸ್ಟುಡ್ ಟಿಲ್ ಯು? ನೋ ಮೋರ್ ಡೌಟ್ಸ್? ಬಿ ಕ್ವಿಕ್. Be quick. See, it is an international treaty. It is an international treaty for the conservation and sustainable use of wetlands. Okay, international treaty ಇದೆ. ಯಾವುದಕ್ಕೆ ಅಂತ ನೋಡಿದಾಗ ಕಾನ್ಸರ್ವೇಷನ್ ಮತ್ತೆ ಸಸ್ಟೈನಬಲ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್ ಗೆ ಮಾಡಿರುವಂತ ಒಂದು ಇಂಟರ್ನ್ಯಾಷನಲ್ ಟ್ರೀಟಿ ಆಗಿ ಹೊರಹೊಮ್ಮಿದೆ. ಓಕೆ, ಯಾವುದು? ರಾಮ್ಸರ್ ಕನ್ವೆನ್ಷನ್ ಫಾರ್ ವೆಟ್ಲ್ಯಾಂಡ್ಸ್. It is the only convention that addresses the specific ecosystem. ಕೆಲವೊಂದು ಸ್ಪೆಸಿಫಿಕ್ ಆಗಿರುವಂತ ಪರ್ಟಿಕ್ಯುಲರ್ ಎಕೋಸಿಸ್ಟಮ್ ನ ಅಡ್ರೆಸ್ ಮಾಡುತ್ತೆ. ಯಾವ್ದು ಕನ್ವೆನ್ಷನ್ ಅದು ಅಂತ ನೋಡಿದಾಗ ರಾಮ್ಸರ್ ಕನ್ವೆನ್ಷನ್. ಫೈನ್. ನೇಮ್ಡ್ ಆಫ್ಟರ್ ದ ಸಿಟಿ ಆಫ್ ರಾಮ್ಸರ್ ಇನ್ ಇರಾನ್. ಇರಾನ್ ನಲ್ಲಿರುವಂತಹ ಸಿಟಿ ಹೆಸರು ರಾಮ್ಸರ್. ಸೊ ಅದರ ಹೆಸರು ಮೇಲೆ ಈ ಒಂದು ಕನ್ವೆನ್ಷನ್ ಹೆಸರನ್ನ ರಾಮ್ಸರ್ ಕನ್ವೆನ್ಷನ್ ಅಂತ ಇಡಲಾಗಿದೆ. ದ ಕನ್ವೆನ್ಷನ್ ವಾಸ್ ಸೈನ್ ಆಗಿರುವಂತಹ ಇಯರ್ ಯಾವುದು? 2nd Feb 1971 and came into force, ಜಾರಿಗೆ ಬಂದಿರುವಂತ ಇಯರ್ 1975. Okay, 2nd of February or February each year is celebrated as World Wetland Day ಅಂತ celebrate ಮಾಡ್ತೀವಿ. So it is almost coming very nearer to 2nd Feb. So on 2nd Feb what they'll do is they'll update some information related to wetlands. Try to fetch that information on that particular day. ಓಕೆ, 2nd ಫೆಬ್ರವರಿನ ನಾವು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಅವತ್ತಿನ ದಿವಸ ಏನ್ ಮಾಡ್ತಾರೆ, ಕೆಲವೊಂದು ಅಪ್ಡೇಷನ್ ಕೊಡ್ತಾರೆ. ಈ ಒಂದು ನಾವು ಏನೇನು ಓದ್ತಿರ್ತೀವಲ್ಲ, ಕೆಲವೊಂದು ಅಪ್ಡೇಷನ್, ಏನೋ ಒಂದು ಸ್ಕೀಮ್ಸ್, ಏನೋ ಒಂದು ಹೊಸದಾಗಿ ಏನೋ ಅಪ್ಡೇಟ್ ಮಾಡ್ತಿರ್ತಾರೆ. ಸೊ ಪ್ಲೀಸ್ ಹ್ಯಾವ್ ಅ ಲುಕ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ಅಬೌಟ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ದಿವಸ ಏನ್ ಮಾಡ್ತಾರೆ ರಿಲೇಟೆಡ್ ಟು ವೆಟ್ಲ್ಯಾಂಡ್ಸ್ ಅಂತ. ಜಸ್ಟ್ ಹ್ಯಾವ್ ಅ ಗ್ಲಾನ್ಸ್ ಆನ್ ದಟ್ ಡೇ. Especially read the newspaper on 2nd Feb and 3rd Feb because 2nd Feb ಅಲ್ಲಿ ಆಗಿರುವಂತಹ ಆಕ್ಟಿವಿಟೀಸ್ ನ 3rd Feb ಗೆ ನಿಮ್ಗೆ ಅಪ್ಡೇಟ್ ಮಾಡಲಾಗಿರುತ್ತೆ ನ್ಯೂಸ್ ಪೇಪರ್ಸ್ ಅಲ್ಲಿ. ಅಂಡರ್ಸ್ಟುಡ್ ಎವ್ರಿವನ್? ನೆಕ್ಸ್ಟ್, ಇಟ್ ಇನ್ಕ್ಲೂಡ್ಸ್ ಆಲ್ ಲೇಕ್ಸ್ ಅಂಡ್ ರಿವರ್ಸ್. ಎಲ್ಲಾ ಲೇಕ್ಸ್ ಮತ್ತೆ ರಿವರ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ. ಅಂಡರ್ ಗ್ರೌಂಡ್ ಅಕ್ವಿಫರ್ಸ್ ಬರುತ್ತೆ, ಸ್ವ್ಯಾಂಪ್ಸ್ ಬರುತ್ತೆ, ಮಾರ್ಷಸ್ ಬರುತ್ತೆ, ವೆಟ್ ಗ್ರಾಸ್ ಲ್ಯಾಂಡ್ಸ್ ಬರುತ್ತೆ, ಪೀಟ್ ಲ್ಯಾಂಡ್ಸ್ ಬರುತ್ತೆ, ಓಸಸ್ ಬರುತ್ತೆ, ಎಸ್ಚುರೀಸ್ ಬರುತ್ತೆ, ಡೆಲ್ಟಾಸ್, ಟೈಡಲ್ ಫ್ಲಾಟ್ಸ್, mangroves and other coastal areas, coral reefs and all human made sites such as fish ponds. human made ಮಾಡಿರುವಂತದನ್ನ ಕೂಡ ಇಲ್ಲಿ ಆಡ್ ಮಾಡಲಾಗಿದೆ. such as fish ponds ಆಗಿರ್ಬೋದು, rice paddies ಆಗಿರ್ಬೋದು, reservoirs ಆಗಿರ್ಬೋದು, salt pans. so these all were included in this particular convention. Article 4 ಬಗ್ಗೆ ಹೇಳೋದಾದ್ರೆ of the convention states that each contracting party shall promote the conservation of wetlands and waterfall by establishing nature reserves on wetlands. Fine. Whether they are included in the list or not and provide adequately for their wardening. Okay. ಕೆಲವೊಂದು ಈಚ್ ಕಾಂಟ್ರಾಕ್ಟ್ ಯಾವುದೇ ಪಾರ್ಟಿ ಕಾಂಟ್ರಾಕ್ಟ್ ತಗೊಳುತ್ತಲ್ಲ, ಅವ್ರು ಯಾವ ತರ ಪ್ರಮೋಟ್ ಮಾಡಬೇಕು ಅಂದ್ರೆ ಕನ್ಸರ್ವೇಷನ್ ಆಫ್ ವೆಟ್ಲ್ಯಾಂಡ್ಸ್ ಮತ್ತೆ ವಾಟರ್ ಫಾಲ್ ಏನಿರುತ್ತಲ್ಲ ಅದನ್ನ ಏನ್ ಮಾಡ್ಬೇಕು ಅವರು ಬೈ ಎಸ್ಟಾಬ್ಲಿಷಿಂಗ್ ಅ ನೇಚರ್ ರಿಸರ್ವ್ಸ್ ಆನ್ ವೆಟ್ಲ್ಯಾಂಡ್ಸ್.
ಕೆಲವೊಂದು ನೇಚರಲ್ ಇರುವಂತ ರಿಸರ್ವ್ಸ್ ನ ವೆಟ್ಲ್ಯಾಂಡ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ವೆದರ್ ಅದು ಲಿಸ್ಟ್ ಅಲ್ಲಿ ಇದೆನಾ ಇಲ್ವಾ, ಡೆಸ್ಪೈಟ್ ಆಫ್ ದಟ್ ಈಸ್ ಅವೈಲೇಬಲ್ ಆರ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆರ್ ನಾಟ್, ದೇ ಹ್ಯಾವ್ ಟು conserve and they have to promote all the conservation of wetlands and waterfall by establishing a nature reserves. Okay, and provide adequately for their wardening ಗೋಸ್ಕರ adequate ಆಗಿ ಅದನ್ನ ಪ್ರೊವೈಡ್ ಮಾಡ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ. ಅಂಡರ್ಸ್ಟುಡ್? ನಾಟ್ ದಟ್ ಇಂಪಾರ್ಟೆಂಟ್, ಜಸ್ಟ್ ಟ್ರೈ ಟು ಹ್ಯಾವ್ ಅ ಪಿಕ್ಚರ್ ವಾಟ್ ಈಸ್ ಗೋಯಿಂಗ್ ಆನ್ ಅಂತ. ಫೈನ್. ಸಿ ನಾವು ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ನಾವು ಓದಿದ್ವಿ, ರಾಮ್ಸರ್ ಕನ್ವೆನ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಓಕೆ, so we'll be dealing with that. It is a register of wetland. Okay, register ಆಗಿರುವಂತ wetland site of international importance where changes in ecological character, ಕೆಲವೊಂದು changes ಆಗುತ್ತೆ ecological character ಅಲ್ಲಿ, ಹೇಗೆ ಅಂದ್ರೆ have occur, okay, or have occurring or likely to occur. Okay, ಆಲ್ರೆಡಿ ಚೇಂಜ್ ಆಗಿದೆ, ಓಕೆ, ಚೇಂಜಸ್ ಆಲ್ರೆಡಿ ಆಗೋಗಿದೆ, ಅಥವಾ ಚೇಂಜ್ ಇನ್ನೂ ಆಗೋದಿದೆ, ಅಥವಾ ಇನ್ನು ಮುಂದೆ ಚೇಂಜಸ್ ಆಗೋ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ಮಾಂಟ್ರಿಯಾಕ್ಸ್ ರೆಕಾರ್ಡ್. ಓಕೆ, ಚೇಂಜಸ್ ಇನ್ ಎಕೋಲಾಜಿಕಲ್ ಕ್ಯಾರೆಕ್ಟರ್ ಹ್ಯಾವ್ ಆಕರ್, ಆಲ್ರೆಡಿ ಆಗಿದೆ, ಅಥವಾ ಆಕರಿಂಗ್ ಇನ್ನೂ ಆಗ್ತಾ ಇದೆ ಚೇಂಜಸ್, ಆರ್ ಲೈಕ್ಲಿ ಟು ಆಕರ್, ಇಲ್ಲಾಂದ್ರೆ ಇನ್ ಮುಂದೆ ಆಗಬಹುದು ಅಂತ ಹೇಳ್ತಿದ್ದಾರೆ. ದಟ್ ಈಸ್ ಅ ಬೇಸಿಕ್ ಸೆಟ್ ಆಫ್ ಡೆಫಿನೇಷನ್ ಆಫ್ ಮಾಂಟ್ರಿಯಾಕ್ಸ್ ರೆಕಾರ್ಡ್. ಆಸ್ ಅ ರಿಸಲ್ಟ್ ಆಫ್, ಯಾಕೆ ಚೇಂಜ್ ಆಗಿದೆ? ಆಸ್ ಅ ರಿಸಲ್ಟ್ ಆಫ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಆಗಿರೋದ್ರಿಂದ ಚೇಂಜ್ ಆಗ್ತಾ ಬರ್ತಿದೆ, ಅಥವಾ ಪೊಲ್ಯೂಷನ್ ಇಂದ ಆಗ್ತಿದೆ, ಓಕೆ, ಆರ್ ಅದರ್ ಹ್ಯೂಮನ್ ಇಂಟರ್ಫಿಯರೆನ್ಸ್, ಮನುಷ್ಯರ ಒಂದು ಇಂಟರ್ಫಿಯರೆನ್ಸ್ ಇಂದ ಕೂಡ ಈ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂಡರ್ಸ್ಟುಡ್? ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 1990 and it is maintained as part of the list of Ramsar wetlands of international importance. Indian wetland on the records ಯಾವ್ದು? ಕೇಬಲ್ ದೇವ್ ಘಾನಾ ನ್ಯಾಷನಲ್ ಪಾರ್ಕ್ ಅಥವಾ ಕಿಯೋಲಾದಿಯೋ ಘಾನಾ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಇಟ್ ಇಸ್ ಲೊಕೇಟೆಡ್ ಇನ್ ರಾಜಸ್ಥಾನ್. ನಾನು ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದ್ದೆ, ಒಂದು ಕಿಯೋಲಾದಿಯೋ ಘಾನಾ ನ್ಯಾಷನಲ್ ಪಾರ್ಕ್ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಅಂಡರ್ ದ ಲಿಸ್ಟ್ ಆಫ್ ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ಹೇಳಿದ್ದೆ. ಇನ್ನೊಂದು ಲೋಕ್ತಕ್ ಲೇಕ್ ವಿಚ್ ಇಸ್ ಲೊಕೇಟೆಡ್ ಇನ್ ಮಣಿಪುರ್. ಅಂಡ್ ರಿಮೆಂಬರ್ಡ್ ಎವ್ರಿ ಒನ್, ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾನು ಈ ಎರಡರ ಬಗ್ಗೆ, ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ಬಂದಾಗ, ರಾಮ್ಸರ್ ಸೈಟ್ಸ್ ಅಂತ ಬಂದಾಗ, ಅಥವಾ ರಾಮ್ಸರ್ ಕನ್ವೆನ್ಷನ್ ಅಂತ ಬಂದಾಗ, we had talked about Montrix record and somebody had asked me what is Montrix record anta. So this is the right time to understand what it is anta. Okay, no more questions, no more doubts about it. See, illi Chilika lake anta bandaga, the lake was removed from the Montrix record. Modlu Chilika lake na add madidru, and then later on they had removed from the Montrix record list in 2002 due to improved conditions of the lake. ಈ ಚಿಲಿಕಾ ಲೇಕ್ ಇಂಪ್ರೂವ್ಡ್ ಕಂಡೀಷನ್ಸ್ ಆಗಿರೋದ್ರಿಂದ, ಡೆವಲಪ್ ಆಗಿರೋದ್ರಿಂದ ಇದನ್ನ ಮಾಂಟ್ರಿಕ್ಸ್ ರೆಕಾರ್ಡ್ ಇಂದ ತೆಗೆದು ಹಾಕಲಾಗಿದೆ ಇನ್ ದ ಇಯರ್ 2002. ಓಕೆ, ಫಸ್ಟ್ ಏಷ್ಯನ್ ರಾಮ್ಸರ್ ಸೈಟ್ ಟು ಬಿ ರಿಮೂವ್ಡ್ ಫ್ರಮ್ ದ ಮಾಂಟ್ರಿಕ್ಸ್ ರೆಕಾರ್ಡ್. ಓಕೆ, ಏಷ್ಯನ್ ರಾಮ್ಸರ್ ಸೈಟ್ ಅಂತ ನೋಡಿದಾಗ ಅಲ್ಲಿ ಮೊಟ್ಟ ಮೊದಲಿಗೆ ರಿಮೂವ್ ಮಾಡಿರುವಂತಹ ಲೇಕ್ ಯಾವುದು ಮಾಂಟ್ರಿಕ್ಸ್ ರೆಕಾರ್ಡ್ ಇಂದ ತೆಗೆದಿರುವಂತದ್ದು ಅಂತ ಕೇಳಿದ್ರೆ ಅದು ಚಿಲಿಕಾ ಲೇಕ್ ಆಗಿರುತ್ತೆ. ರಿಮೆಂಬರ್ಡ್? ಟ್ರೈ ಟು ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ವೇ. Yeah, India's largest freshwater lake is Loktak Lake, located in Manipur. Understood? So shall we start this international organizations will complete in today's class, because I had already covered in my notes. Okay, ಹೇಳಿದ್ನಲ್ಲ ಇವಾಗ ತಾನೆ ನ್ಯಾಷನಲ್ ಯಾವ್ದು ಹೇಳಿದ್ದೆ ಇವಾಗ, ಜಸ್ಟ್ ಒಂದು ಬಿಫೋರ್ ಕಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ PDF I had said one particular program name. What was that? Anyone of you? Say it soon. I'll be waiting for you. Be quick. Yes, be quick. That was National Wetland Conservation Program anta. Okay, international organizations partners to Ramsar ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ ಬಿಫೋರ್ ಗೋಯಿಂಗ್ ಟು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಈಗಾಗಲೇ ನಾನು ಇದರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಬಿಫೋರ್ ಕಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ PDF. Okay, wetland conservation program, Okay, so e program launch agiro year 1986 and has identified more than 100 wetlands, more than 100 wetland
for urgent protection and conservation. ಯಾಕೆ ಮಾಡಿದ್ರು, ಐಡೆಂಟಿಫೈ ಯಾಕೆ ಮಾಡಿದ್ರು ಅಂದರೆ ಫಾರ್ urgent protection and conservation. Try to remember, okay, whatever I say, try to keep it in your mind and say the answers with full of confidence. Yeah. And now, second comes BirdLife International. So headquarter ಬಂದ್ಬಿಟ್ಟು Cambridge, UK. It is a global partnership of conservation organization that promotes conservation of birds and their habitats. Birds ಮತ್ತೆ ಅದರ ಹ್ಯಾಬಿಟಾಟ್ಸ್, ಅದರ ನಿವಾಸಿಗಳು ಏನೇನಿರುತ್ತೋ ಅದನ್ನು ಕನ್ಸರ್ವ್ ಮಾಡೋಕ್ಕೆ ಇದನ್ನು ಗ್ಲೋಬಲ್ ಪಾರ್ಟ್ನರ್ಶಿಪ್ ಆಫ್ ಕನ್ಸರ್ವೇಷನ್ ಆರ್ಗನೈಸೇಷನ್ ಅಲ್ಲಿ ವರ್ಲ್ಡ್ ಲೈಫ್ ಇಂಟರ್ನ್ಯಾಷನಲ್ ಸೇರಿಸಿದ್ದಾರೆ. ಅದು ಪ್ರಮೋಟ್ ಮಾಡುತ್ತೆ ಯಾವ್ದನ್ನ, ಕಾನ್ಸರ್ವೇಷನ್ ಆಫ್ ಬರ್ಡ್ಸ್ ಮತ್ತೆ ಅದರದ್ದು ಹ್ಯಾಬಿಟಾಟ್ಸ್ನ. ಆಬ್ಜೆಕ್ಟಿವ್ಸ್ ಅಂತ ಬಂದಾಗ ಇಟ್ ವಿಲ್ ಪ್ರಿವೆಂಟ್ ಎಕ್ಸ್ಟಿಂಕ್ಷನ್ ಆಫ್ ಬರ್ಡ್ ಸ್ಪೀಶೀಸ್ ಎಕ್ಸ್ಟಿಂಕ್ಟ್ ಆಗೋದನ್ನ ತಡೆ ಹಿಡಿಯುತ್ತೆ. ಐಡೆಂಟಿಫೈಯಿಂಗ್ ಆ್ಯಂಡ್ ಸೇಫ್ ಗಾರ್ಡಿಂಗ್ ಇಂಪಾರ್ಟೆಂಟ್ ಸೈಟ್ಸ್ ಫಾರ್ ಬರ್ಡ್ಸ್, ಐಡೆಂಟಿಫೈ ಮಾಡೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಸೇಫ್ ಗಾರ್ಡ್ ಮಾಡುತ್ತೆ. ಇಂಪಾರ್ಟೆಂಟ್ ಸೈಟ್ಸ್ ಇರುತ್ತಲ್ಲ ಬರ್ಡ್ಸ್ ರಿಲೇಟೆಡ್, ಅದನ್ನು ಐಡೆಂಟಿಫೈ ಅಥವಾ ರೆಕಗ್ನೈಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ, ಅವುಗಳನ್ನು ಸೇಫ್ ಗಾರ್ಡ್ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಥರ್ಡ್ ಕಮ್ಸ್ ಮೇಂಟೈನಿಂಗ್ ಆ್ಯಂಡ್ ರೀಸ್ಟೋರಿಂಗ್ ಕೀ ಬರ್ಡ್ ಹ್ಯಾಬಿಟಾಟ್ಸ್, ಮೇಂಟೈನ್ ಮಾಡೋಕ್ಕೆ ಮತ್ತು ರೀಸ್ಟೋರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಎಂಪವರಿಂಗ್ ಕಾನ್ಸರ್ವೇಷನಿಸ್ಟ್ ವರ್ಲ್ಡ್ ವೈಡ್, ಎಂಪವರ್ ಮಾಡುತ್ತೆ ಕಾನ್ಸರ್ವೇಷನಿಸ್ಟ್ ವರ್ಲ್ಡ್ ವೈಡ್, ವಿಶ್ವದೆಲ್ಲೆಡೆ ಕನ್ಸರ್ವೇಷನಿಸ್ಟ್ನ ಎಂಪವರ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ವರ್ಕಿಂಗ್ ಅಂತ ನೋಡಿದಾಗ ಇಟ್ ಈಸ್ ಅನ್ ಅಫಿಷಿಯಲ್ ಸೈಂಟಿಫಿಕ್ ಸೋರ್ಸ್ ಆಫ್ ದ ಇನ್ಫಾರ್ಮೇಶನ್ ಆನ್ ಬರ್ಡ್ಸ್ ಫಾರ್ ದ IUCN ಲಿಸ್ಟ್. ಓಕೆ, ಅಫಿಷಿಯಲ್ ಸೈಂಟಿಫಿಕ್ ಸೋರ್ಸ್ ಇದೆ, ಅದು ಬರ್ಡ್ಸ್ಗೆ ಫಾರ್ ದ IUCN ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಇಟ್ ಐಡೆಂಟಿಫೈಸ್ ಇಂಪಾರ್ಟೆಂಟ್ ಬರ್ಡ್ ಅಂಡ್ ಬಯೋಡೈವರ್ಸಿಟಿ ಏರಿಯಾ. ಓಕೆ, ಪಬ್ಲಿಕೇಶನ್ಸ್ ಮತ್ತೆ ರಿಪೋರ್ಟ್ಸ್ ಅಂತ ನೋಡಿದಾಗ ಇಟ್ ಪಬ್ಲಿಷಸ್ ಬರ್ಡ್ ಲೈಫ್ ಮ್ಯಾಗಝಿನ್ ನ ಪಬ್ಲಿಷ್ ಮಾಡುತ್ತೆ ಕ್ವಾರ್ಟರ್ಲಿ. ಇಟ್ ರಿಲೀಸಸ್ ದ ಸ್ಟೇಟ್ ಆಫ್ ದ ವರ್ಲ್ಡ್ಸ್ ಬರ್ಡ್ಸ್ ರಿಪೋರ್ಟ್. ಇಡೀ ಸ್ಟೇಟ್ ಅಂದ್ರೆ ಇಟ್ ಇಸ್ ನಾಟ್, ಸ್ಟೇಟ್ ಅಂದ್ರೆ ಒಂದು ದೇಶನ ರಿಪ್ರೆಸೆಂಟ್ ಮಾಡುತ್ತೆ. ಪಾಲಿಟಿ ಅಂತ ಬಂದಾಗ ಸ್ಟೇಟ್ ಅಂದ್ರೆ ಒಂದು ರಾಜ್ಯನ ರಿಪ್ರೆಸೆಂಟ್ ಮಾಡುತ್ತೆ. ಬಟ್ ಹಿಯರ್ ದ ಟರ್ಮ್ ಸ್ಟೇಟ್ ರೆಫರ್ಸ್ ಟು ಪೊಸಿಷನ್ ಆಫ್ ದ ಬರ್ಡ್ಸ್. ಇಟ್ ಮೇನ್ಲಿ ಸ್ಪೀಕ್ಸ್ ಅಬೌಟ್ ದ ಪೊಸಿಷನ್. ಓಕೆ, ವರ್ಲ್ಡ್ಸ್ ಬರ್ಡ್ಸ್ ರಿಪೋರ್ಟ್ ಅಂತ ಇದೆ, ಅಲ್ಲಿ ಪೊಸಿಷನ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ನೋಡಕ್ಕೆ ಈ ಒಂದು ವರ್ಡ್ ನ ಯೂಸ್ ಮಾಡಿದ್ದಾರೆ, ಈ ಒಂದು ಟರ್ಮ್ ನ ಯೂಸ್ ಮಾಡಿದ್ದಾರೆ ಆನ್ಯುವಲ್ ಲೆವೆಲ್ ಅಲ್ಲಿ. ಅಂಡರ್ಸ್ಟುಡ್? Okay, we'll be dealing this International Union for Conservation of Nature IUCN in tomorrow's class. We'll complete Ramsar Convention in tomorrow's class. Okay, please be ready. We'll meet tomorrow. If you have any doubts, then please do ask. I'll give you one more minute. River water have their own pH level. When many rivers are joined to a single ocean due to different pH level, ocean salinity increases. Very good, Shweta. ಸ್ಯಾಲಿನಿಟಿ ಯಾಕೆ ಇನ್ಕ್ರೀಸ್ ಆಯಿತು ಅನ್ನೋದಕ್ಕೆ ಒಳ್ಳೆ ರೀಸನ್, ಗುಡ್ ಅಮೌಂಟ್ ಆಫ್ ಸ್ಟೇಟ್ಮೆಂಟ್ ಶಿ ಹ್ಯಾಡ್ ರಿಟನ್ ಓವರ್ ಹಿಯರ್. ಟ್ರೈ ಟು ಅನಲೈಸ್ ಎವ್ರಿ ಒನ್ ಆಫ್ ಯು. So try to read more so that you'll not have any sort of doubts. Even if you have doubts, we are here to guide you all the time. But chikka puttadella, try to sort out by your own self. Even if you are not getting, then I am here to guide you all the time. Okay, don't skip anything unnecessarily. ಯಾವ್ದು ಬೇಡೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಾಟ್ ಎವರ್ ಐ ಆಮ್ ಟೀಚಿಂಗ್ ಯು, that's really more than sufficient for your examination. That itself is very hard to remember for a longer duration. Anita, I'll share this particular PDF by tomorrow because hardly we had been covered only 1 or 2 pages. So I'll share by tomorrow. No need to worry about that. ಅಂದ್ರೆ ಒಂದು ಲಿಂಕ್ ಇರುತ್ತೆ ನಿಮಗೆ. ಇವತ್ತು ನಾನು 1 or 2 pages ಅಷ್ಟೇ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾಳೆ ಕಂಪ್ಲೀಟ್ ಆಗಿ ಕವರ್ ಅಪ್ ಮಾಡಿದಾಗ you can read that particular PDF from tomorrow. No need to worry. Yes, Rangappa, you should tell me the proper answer. Can you able to call beach as ecotone? Is that feasible to say like that? Yes, Rangappa. Yes. Please do think upon whether we can able to call beach as ecotone or not. Rangappa, you should try to tell me the right answer in the tomorrow's class. I'll be waiting. Okay.
Okay, I'll wait. Tomorrow, with a proper ground of facts, you should tell me why. If you are not getting, then I'll tell you. Yes, how? How, Rangappa? How can you say that according to you it is correct? Okay. In tomorrow's class, we'll be dealing with International Union for Conservation of Nature. Don't ask for the PDF. I'm telling all of you that I'll share by tomorrow. No need to worry. Okay. Thank you, everyone. Read well.